ನಾನು ಇವುಗಳಲ್ಲಿ ಮಾಡಿ ಹಾಕಿದ್ದೀನಿ. ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಿಮಗೆ ಅತ್ಯಂತ ಚೆನ್ನಾಗಿ ಇದು ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದು ಮಾರ್ಕು ಇಂಪಾರ್ಟೆಂಟ್ ಅನ್ನುವರು ಯಾರಿದ್ದೀರಿ ಇದನ್ನು ಚೆನ್ನಾಗಿ ನೋಡಿ, ಕೊನೆಯವರೆಗೂ ನೋಡಿ. ಮತ್ತು ನೀವು ಎಕ್ಸಾಮಿನೇಷನ್ ಹತ್ತಿರ ಬಂದಾಗ ಬರೀ ಇಂಗ್ಲೀಷ್ನಲ್ಲೇ ಸಾಕು ಅನ್ನುವವರು ನನ್ನ ಇನ್ನೊಂದು ಚಾನಲ್ ಇದೆ, ಇಂಗ್ಲೀಷ್ ನೀಡ್ಸ್ ಅಂತ. ಅದರಲ್ಲಿ ನೀವು ಅದನ್ನು ನೋಡಬಹುದು. ಆಲ್ರೆಡಿ ಅದನ್ನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮೊದಲ ಹಂತದಲ್ಲಿ ನಿಮಗೆ ಎಲ್ಲ ಫ್ರೇಸಲ್ ವರ್ಬ್ಸ್ ಏನು ಬರುತ್ತೆ, ಇಡಿಮೆಟಿಕ್ ಎಕ್ಸ್ಪ್ರೆಷನ್ಸ್ ಏನು ಬರುತ್ತೆ, ಅವುಗಳನ್ನು ಕನ್ನಡದಲ್ಲಿ ಮೀನಿಂಗ್ ಸಮೇತ ಕೊಟ್ಟಿದ್ದೀನಿ. ಇದು ನಿಮಗೆ ಆಲ್ರೆಡಿ ಹೆಲ್ಪ್ ಆಗಿಬಿಡುತ್ತೆ. ಅದನ್ನು ತಗೊಂಡು ಆಮೇಲೆ ಎಕ್ಸಾಂಪಲ್ಗಳಲ್ಲಿ ಏನು ತುಂಬಬೇಕು ಅವುಗಳನ್ನು ಕೂಡ ಕೊಟ್ಟಿದ್ದೀನಿ, ಮತ್ತು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ ಆ ಸಂದರ್ಭ ಯಾವುದು ಅಂತ. ಹೀಗಾಗಿ ಬಹಳ ಚೆನ್ನಾಗಿ ನಿಮಗೆ ಇದು ಅರ್ಥ ಆಗುತ್ತೆ ಮತ್ತು ಬಹಳ ಪ್ರಯೋಜನ ಆಗುತ್ತೆ. ಈ ವಿಡಿಯೋ ನಿಮಗೆ ಪ್ರಯೋಜನ ಆಯಿತು ಅಂತಂದರೆ ಸುಮ್ಮನೆ ಇರಬೇಡಿ, ಒಂದು ಲೈಕ್ ಕೊಡಿ, ಏನಾಗಲ್ಲ, ಒಂದು ಥಮ್ಸಪ್ ಕೊಡಿ, ಆಮೇಲೆ ಶೇರ್ ಮಾಡಿ. ಸ್ವಲ್ಪ ಉದಾರವಾಗಿರಬೇಕು. ಇಷ್ಟೊಂದು ಕಷ್ಟಪಟ್ಟು ನಾವು ನಿಮಗೆ ಇಷ್ಟೊಂದು ಅನುಕೂಲ ಮಾಡಿಕೊಡ್ತಿರುವಾಗ ಒಂದು ಅಪ್ರಿಷಿಯೇಟ್ ಮಾಡೋಂಥ ಗುಣ ಇರಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೊಂದು ಹೆಮ್ಮೆ ಬೇಕು ತಾನೇ. ಓಕೆ, ಬನ್ನಿ ಈಗ ನೋಡೋಣ. ವೆಂಟ್ ಆನ್ ಅಂದರೆ ಇದು ಪ್ರೆಸೆಂಟ್ ಟೆನ್ಸ್, ಗೋ ಆನ್ ಮುಂದುವರಿಸು ಅಂತ ಅರ್ಥ. ಟೇಕ್ ಆನ್ ಅಂದರೆ ರೂಪ ತಾಳು, ಅದರಂತೆ ಕಾಣು. ಗಿವ್ ಅಪ್ ಅಂದರೆ ಬಿಟ್ಟು ಬಿಡು ಅಥವಾ ತೊರೆದು ಬಿಡು. ಪಾಸ್ ಅವೇ ಅಂದರೆ ಮರಣ ಹೊಂದು, ಸಾಯೋದು. ಇನ್ ಸರ್ಚ್ ಆಫ್ ಅಂದರೆ ಹುಡುಕು ಅಥವಾ ಅನ್ವೇಷಣೆ ಮಾಡು. ಹಿಟ್ ಅಪಾನ್ ಅಂದರೆ ಒಂದು ವಿಚಾರ ತಲೆಯಲ್ಲಿ ಹೊಳೆಯೋದು. ಸಕ್ ಇನ್ ಅಂದರೆ ಒಂದು ಕಡೆ ಸೇರಿಸು, ಒಂದು ಕಡೆ ಕೂಡಿಸು. ಟೇಕ್ ರಿಕೋರ್ಸ್ ಟು ಅಂದರೆ ಸಹಾಯ ಪಡೆ. ಬ್ರಾಟ್ ಡೌನ್ ಕೆಳಗಿಳಿಸು. ಸ್ಲಿಪ್ ಅವೇ ಮರೆಯಾಗು, ಕಣ್ಮರೆಯಾಗು. ಪ್ರೀಷಿಯಸ್ ಲಿಟಲ್ ಟು ಡೂ ಮಾಡಲು ಏನೂ ಇಲ್ಲದ. ಕ್ರೌಡೆಡ್ ವಿತ್ ತುಂಬಿಕೊಳ್ಳುವುದು. ಗಿವ್ ಔಟ್ ಹೊರಸೂಸು. ಇನ್ ಫ್ರಂಟ್ ಆಫ್ ಎದುರಿಗೆ. ಕೀಪ್ ಅ ಸ್ಟ್ರೈಟ್ ಫೇಸ್ ಭಾವನೆ ರಹಿತ. ಪುಲ್ ಔಟ್ ಹೊರತೆಗೆ. ಟು ಕ್ಯಾಪ್ ಇಟ್ ಆಲ್ ಎಲ್ಲಕ್ಕಿಂತ ಮಿಗಿಲಾಗಿ. ಲೆಟ್ ಲೂಸ್ ಹರಿಬಿಡು ಅಥವಾ ದುಂದುವೆಚ್ಚ ಮಾಡು. ಎಂಡ್ ಅಪ್ ಕೊನೆಯಲ್ಲಿ. ಫ್ಲೈ ಔಟ್ ಅಚ್ಚರಿಪಡು. ಟೇಕ್ ಅವೇ ಕಸಿದುಕೊಳ್ಳು ಅಥವಾ ಇಲ್ಲದಂತೆ ಮಾಡು. ಟೇಕ್ ನೋಟ್ ಗಮನಿಸು. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಪ್ರಚಂಡ ಜಯ. ಥ್ರೋ ಅವೇ ನಿರ್ಲಕ್ಷ್ಯ ಮಾಡು. ಸೈಡಲ್ ಇನ್ ಪಕ್ಕದಿಂದ ನುಸುಳು. ಕ್ರೀಪ್ ಅಪ್ ತೆವಳುತ್ತಾ ಬರು. ಸ್ವೆಪ್ಟ್ ಹರ್ ಅವೇ ಅವಳನ್ನು ಕೊಚ್ಚಿಕೊಂಡು ಹೋಗು. ವಾಶ್ ಅವೇ ಅಳಿಸಿ ಹಾಕು. ಪುಟ್ ಬಿಹೈಂಡ್ ಹಿಂದಿಕ್ಕು. ಓವರ್ಕಮ್ ಪರಿಹರಿಸು, ಪರಿಹಾರ ಮಾಡು. However, unwilling to hurt the old man, she continued to sit there quietly. The old man went on. ಇದು ಗಾರ್ಡ್ನರ್ ಲೆಸನ್ ಅಲ್ಲಿ ಬರುತ್ತೆ. ತೋಟದ ಓನರ್ನ ಹೆಂಡತಿ ಅಲ್ಲಿ ತೋಟಕ್ಕೆ ಬಂದಿರ್ತಾಳೆ. ಆಗ ಆಕೆ ಮುಂದೆ ಏನೋ ಒಂದು ಕತೆ ಹೇಳಲಿಕ್ಕೆ ಹೋಗಿ ಸಂಗೋಜಿ ಹೆಸರನ್ನ ತಗೊಳ್ತಾನೆ. ಆಮೇಲೆ ಮತ್ತೆ ಸ್ವಲ್ಪ ನಿಂತಾಗ ಅಲ್ಲಿ ಈ ಮಾತು ಹೇಳಿ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಅಂತ. No, his name was not Sangoji, it was Basavaya. He expressed his amazement at how facts take on such varied guise when they are narrated as fiction. ಆ ಕಥೆಯಲ್ಲಿ ಬಸವಯ್ಯ ಅಂತ ಹೇಳಬೇಕಾಗಿರುತ್ತೆ, ಆದರೆ ಅವನು ಸಂಗೋಜಿ ಅಂತ ಹೇಳ್ತಾನೆ. ಅವನ ಪ್ರಕಾರ ಅದೊಂದು ಸತ್ಯ ಘಟನೆ. ಅದನ್ನು ಅವನು ಒಂದು ಕಾಲ್ಪನಿಕ ಕಥೆಯನ್ನಾಗಿ ಮಾಡಿ ಹೇಳಲಿಕ್ಕೆ ಹೋದಾಗ ಸತ್ಯ ಹೇಗೆ ಬೇರೆ ಬೇರೆ ರೂಪ ತಾಳುತ್ತೆ ಅಂತ ಹೇಳುವಾಗ ಟೇಕ್ ಆನ್ ವೇರಿಡ್ ಗೈಸಸ್ ಅಂತ ಹೇಳ್ತಾನೆ. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ. ಐ ಗೇವ್ ಅಪ್ ಎವ್ರಿಥಿಂಗ್ ಅಂಡ್ ಸ್ಟಾರ್ಟೆಡ್ ಆಫ್. ಕಾಯಿಲೆ ಬಿದ್ದಿರತಕ್ಕಂಥ ತಮ್ಮಣ್ಣನಿಗೆ ತಾನು ಸೋತು ಬಿಡ್ತೀನಿ ಅಂತ ಅನಿಸಿದಾಗ ಸುಸೈಡ್ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅವನಿಗೆ ಅನಿಸಿರುತ್ತೆ. ಆದರೆ ಹಾಗೆ ಮಾಡಲ್ಲ ಅವನು. ಅದಕ್ಕೆ ಎಲ್ಲ ಬಿಟ್ಟು ನಾನು ಹೋದೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಐ ಗೇವ್ ಅಪ್ ಅಂದರೆ ಎಲ್ಲವನ್ನೂ ತೊರೆದು ಹೋದೆ. A few days later I left. Basavaya passed away. He had no more reason to live.
ಆಮೇಲೆ ಹೇಳ್ತಾನೆ, ನಾನು ಊರು ಬಿಟ್ಟು ಹೋಗಿ ಕೆಲವು ದಿನಗಳಲ್ಲೇನೆ ಬಸವಯ್ಯ ಸತ್ತು ಹೋದ, ಅಂದರೆ ಪಾಸ್ಟ್ ಅವೇ. ಯಾಕಂದ್ರೆ ಅವನಿಗೆ ಜೀವಿಸಲಿಕ್ಕೆ ಯಾವುದೇ ಕಾರಣಗಳು ಉಳಿದಿರಲಿಲ್ಲ. Such a war had become virtually inevitable. But Tamanna was in search of a method that could annihilate Basavayya completely. ಬಸವಯ್ಯನನ್ನ ಹೇಗಾದರೂ ಮಾಡಿ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂಥೇಳಿ ತಮ್ಮಣ್ಣ ಒಂದು ವಿಧಾನವನ್ನ ಹುಡುಕ್ತಾ ಇದ್ದ ಅಂತ. ಅದನ್ನೇ ಇಲ್ಲಿ ಇನ್ ಸರ್ಚ್ ಆಫ್ ಎ ಮೆಥಡ್ ಅಂತ ಇದೆ. He hit upon the idea of composing all his experiences in the form of ballads and singing them. ಬಸವಯ್ಯನನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂದಾಗ ಅವನಿಗೆ ಹೊಸದೊಂದು ಆಲೋಚನೆ ಹೊಳೆಯುತ್ತೆ. ಅದನ್ನೇ ಹಿಟ್ ಅಪಾನ್ ದಿ ಐಡಿಯಾ ಅಂತ ಹೇಳ್ತೀವಿ. ಏನದು? ಬ್ಯಾಲಡ್ಸ್ನ ಬರೆದು, ಜಾನಪದ ಗೀತೆಗಳನ್ನು ಬರೆದು ಅವುಗಳನ್ನು ಹಾಡುವುದು ಅಂತ. By now, the quarrel between Tammanna and Basavayya had sucked in all their supporters. ಬಸವಯ್ಯ ತಮ್ಮಣ್ಣನ 200 ಎಕರೆ ಭೂಮಿಯನ್ನ ಫೋರ್ಸ್ ಮಾಡಿ ತಗೊಂಡ್ಬಿಟ್ಟಿರ್ತಾನೆ. ತಮ್ಮಣ್ಣನಿಗೆ ಆಗ್ತಕ್ಕಂಥ ಈ ಅನ್ಯಾಯವನ್ನ ನೋಡಿದ ಅವರ ಫ್ರೆಂಡ್ಸ್ ಎಲ್ಲ ಒಟ್ಟುಗೂಡ್ತಾರೆ ಅಂತ. ಅದನ್ನೇ ಇಂಗ್ಲಿಷ್ನಲ್ಲಿ ಸಕ್ಡ್ ಇನ್ ಅಂತಿದೆ. ಅಂದ್ರೆ ಬಸವಯ್ಯನನ್ನ ವಿರೋಧ ಮಾಡಿ ತಮ್ಮಣ್ಣನಿಗೆ ಸಪೋರ್ಟ್ ಮಾಡಲಿಕ್ಕೆ ಅವರೆಲ್ಲ ಫ್ರೆಂಡ್ಸ್ ಒಂದಾದರು ಅಂತ. ತಮ್ಮಣ್ಣ ವಾಸ್ ಅಡ್ವೈಸ್ಡ್ ಬೈ ಹಿಸ್ ಸಪೋರ್ಟರ್ಸ್ ಅಬೌಟ್ ದಿ ವೇರಿಯಸ್ ಮೀನ್ಸ್ ಅವೈಲಬಲ್ ಫಾರ್ ಗೆಟಿಂಗ್ ಬ್ಯಾಕ್ ಹಿಸ್ ಲ್ಯಾಂಡ್. ದೇರ್ ವಾಸ್ ಅ ಕೋರ್ಟ್ ಆಫ್ ಲಾ. ಒನ್ ಕುಡ್ ಆಲ್ಸೋ ಟೇಕ್ ರಿಕೋರ್ಸ್ ಟು ದ ಪೊಲೀಸ್. ಬಸವಯ್ಯ ಮಾಡಿದ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಬೇರೆ ಬೇರೆ ವಿಧಾನಗಳು ಇದೆ ಅಂತ ಹೇಳುವಾಗ ಇಲ್ಲಿ ಪೊಲೀಸರ ಸಹಾಯವನ್ನೂ ತಗೋಬಹುದು ಅನ್ನೋದಕ್ಕೆ ಇದನ್ನ ಕೊಟ್ಟಿದ್ದಾರೆ, ಟೇಕ್ ರಿಕೋರ್ಸ್ ಟು ಅಂತ. ತಮ್ಮಣ್ಣ ಸ್ಮೈಲ್ಡ್ ಎಟ್ ಹರ್ ಅಂಡ್ ಬ್ರಾಟ್ ಡೌನ್ ಆನ್ ಆಫರಿಂಗ್ ಆಫ್ ಟೆಂಡರ್ ಕೋಕೋನಟ್ಸ್ ಫ್ರಮ್ ಅ ನಿಯರ್ ಬೈ ಟ್ರೀ. ಟೆಂಡರ್ ಕೋಕೋನಟ್ ಅಂದ್ರೆ ಎಳೆನೀರು ಅಂತ. ಒಡತಿ ತೋಟಕ್ಕೆ ಬಂದಿದ್ದಾಳೆ ಅಂತ ಹೇಳಿ ಆಕೆಗೆ ಗಿಡದಿಂದ ಎಳೆನೀರನ್ನು ಇಳಿಸಿ ಕೊಡ್ತಾನೆ ಅನ್ನೋದಕ್ಕೆ ಅಲ್ಲಿ ಬ್ರಾಟ್ ಡೌನ್ ಅಂತ ಇದೆ. He sat on the embankment of the well. She had no alternative and she sat next to him. The sun was slipping away into the western horizon. ಆಗ ಸಂಜೆ ಆಗ್ತಿತ್ತು ಅಂತ ಹೇಳಬೇಕು. ಅದಕ್ಕೋಸ್ಕರ ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದ ಅಂತ ಹೇಳಿಕ್ಕೆ ಸ್ಲಿಪ್ಪಿಂಗ್ ಅವೇ ಅಂತ ಯೂಸ್ ಮಾಡಿದ್ದಾರೆ. The owner acquired a number of friends in the next village and an equal number in his own village. Even though he had precious little to do, his life became crowded with colorful events. ತೋಟದ ಎಲ್ಲ ಕೆಲಸವನ್ನು ಮುದುಕ ನಿರ್ವಹಿಸ್ತಿರೋದ್ರಿಂದ ಓನರ್ಗೆ ಏನು ಕೆಲಸ ಮಾಡ್ಲಿಕ್ಕೆ ಇರಲಿಲ್ಲ ಅಂತ ಹೇಳೋದಕ್ಕೆ he had precious little to do ಅಂತ ಯೂಸ್ ಮಾಡಿದ್ದಾರೆ. ಹಾಗೆಯೇ ಅವನು ಶ್ರೀಮಂತನಾಗ್ತಾ ಹೋದ್ರಿಂದ ಅವನ ಲೈಫ್ ರಂಗು ರಂಗಿನ ವಿಷಯಗಳಿಂದ ತುಂಬಿ ಹೋಯಿತು ಅಂತ ಹೇಳಲಿಕ್ಕೆ ಕ್ರೌಡೆಡ್ ವಿತ್ ಕಲರ್ಫುಲ್ ಇವೆಂಟ್ಸ್ ಅಂತ ಬರೆದಿದ್ದಾರೆ. An old hurricane lamp with a cracked, sooty glass chimney gave out yellowish light in their midst. ಇದು ಓಟರ್ ಪಾಠದಿಂದ ತಗೊಂಡಿದ್ದು. ರೂಫ್ ರಾತ್ರಿ ಹೊತ್ತಿನಲ್ಲಿ ದುಡ್ಡು ಹಂಚಲಿಕ್ಕೆ ಅಂತ ಮನೆಗಳಿಗೆ ಹೋದಾಗ ಅಲ್ಲಿ ಒಂದು ಲ್ಯಾಂಪ್ ಇಟ್ಟಿರ್ತಾರಲ್ಲ, ಅದರಿಂದ ಹಳದಿ ಬಣ್ಣದ ಬೆಳಕು ಹೊರಸೂಸುತ್ತಿತ್ತು ಅಂತ ಹೇಳಬೇಕು. ಆ ಹೊರಸೂಸು ಅನ್ನಲಿಕ್ಕೆ ಗೇವ್ ಔಟ್ ಅನ್ನು ಉಪಯೋಗ ಮಾಡಿದ್ದಾರೆ. ಆನ್ ದ ಫ್ಲೋರ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ಈಚ್ ಆಫ್ ದೆಮ್ ಲೇ 2 shilling pieces. ಅಲ್ಲಿ ಕುಳಿತಂತ ಜನರ ಮುಂದೆ ರೂಫ್ 2 ಶಿಲ್ಲಿಂಗಿನ ನಾಣ್ಯಗಳನ್ನ ಎದುರಿಗೆ ಇಡ್ತಾನೆ. ಎದುರಿಗೆ ಇಟ್ಟ ಅನ್ನೋದಕ್ಕೆ ಇನ್ ಫ್ರಂಟ್ ಆಫ್ ಅಂತ ಉಪಯೋಗ ಮಾಡಿದ್ದಾರೆ. The elders sat on very low stools. On the floor, directly in front of each of them, lay 2 shilling pieces. Outside, beyond the fastened door, the moon kept a straight face. ಇಲ್ಲಿ ಮೂನ್ ಕೆಪ್ಟ್ ಅ ಸ್ಟ್ರೈಟ್ ಫೇಸ್ ಅಂತಂದ್ರೆ ಅಲ್ಲಿನ ವಾತಾವರಣ ಗಂಭೀರವಾಗಿತ್ತು ಅಂತ, ಭಾವನೆ ರಹಿತವಾಗಿತ್ತು ಅಂತ ಹೇಳಲಿಕ್ಕೆ ಬಹಳ ಅಲಂಕಾರಿಕವಾಗಿ ಇದನ್ನು ಉಪಯೋಗ ಮಾಡಿದ್ದಾರೆ. Last Sunday, Marcus's wife had objected when Roof pulled out his 5th bottle of beer from the refrigerator. ಎಲೆಕ್ಷನ್ ಟೈಮ್ ಆಗಿದ್ದರಿಂದ ಸಾಕಷ್ಟು ಖರ್ಚು ಮಾಡ್ತಾ ಇರ್ತಾರೆ. ಅದೇ ಥರ
ರೆಫ್ರಿಜಿರೇಟರ್ನಲ್ಲಿ ಬಿಯರ್ ಬಾಟ್ಲ್ಗಳನ್ನು ಇಟ್ಟಿರ್ತಾರೆ. ಇವನು ಆಲ್ರೆಡಿ 4 ಕುಡಿದು ಬಿಟ್ಟಿರ್ತಾನೆ, ಮತ್ತೊಂದನ್ನು ಹೊರಗೆ ಎಳೆದ ಅಂತ ಹೇಳಲಿಕ್ಕೆ ಪುಲ್ಡ್ ಔಟ್ ಅಂತ ಉಪಯೋಗ ಮಾಡಿದ್ದಾರೆ. She was roundly and publicly rebuked by her husband. To cap it all, Roof had won a land case recently because he had been chauffeur-driven to the disputed site. ರೂಫ್ ಅಳತೆ ಮೀರಿ ಕುಡಿತಾ ಇದ್ರೂ ಕೂಡ ಅವನಿಗೆ ಬೈಯೋದು ಬಿಟ್ಟು ಮಾರ್ಕಸ್ ತನ್ನ ಹೆಂಡತಿಗೇನೆ ಪಬ್ಲಿಕ್ಲಿ ಬೈತಾನೆ ಅಂತ. ಅಂದರೆ ಹೀಗೆ ಎಷ್ಟೋ ವಿಧದಲ್ಲಿ ರೂಫ್ ಬಹಳಷ್ಟು ಅಡ್ವಾಂಟೇಜ್ ತಗೊಳ್ತಾ ಇರ್ತಾನೆ ಅಂತ. ಎಲ್ಲದಕ್ಕಿಂತ ಮಿಗಿಲಾಗಿ ಅನ್ನೋದಕ್ಕೆ ಟು ಕ್ಯಾಪ್ ಇಟ್ ಆಲ್ ಅಂತ ಯೂಸ್ ಮಾಡಿ, ಅಂದರೆ ಇನ್ನೂ ಎಷ್ಟೆಷ್ಟೋ ಅಡ್ವಾಂಟೇಜ್ ತಗೊಂಡ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಂದ್ರೆ ರೂಫ್ನ ಒಂದು ಲ್ಯಾಂಡ್ ಕೇಸು ಬಹಳ ದಿನದಿಂದ ಪೆಂಡಿಂಗ್ ಇರುತ್ತೆ. ಈಗ ಅವನೇನು ಮಾಡ್ತಾನೆ, ಮಾರ್ಕಸ್ನ ಕಾರನ್ನ ಇಸ್ಕೊಂಡು ತಾನು ಹಿಂದ್ಗಡೆ ಕೂತ್ಕೊಂಡು ಒಳ್ಳೆ ಸೂಟು ಬೂಟು ಹಾಕೊಂಡು ಹೋಗಿದ್ರಿಂದ ಆ ಲ್ಯಾಂಡ್ ಕೇಸನ್ನು ಗೆದ್ದು ಬಿಡ್ತಾನೆ ಅಂತ. ಈ ರೀತಿ ಅಡ್ವಾಂಟೇಜ್ ತಗೊಂಡ ಅಂತ. No one knew for certain how much money POP had let loose in Umofia. POP ಪಕ್ಷದವರು ತಾವು ಗೆಲ್ಲಲ್ಲ ಅಂತ ಗೊತ್ತಿದ್ರೂ ಸಹ ಸಾಕಷ್ಟು ಹಣವನ್ನ ವೆಚ್ಚ ಮಾಡಿದ್ರು ಅಂತ. ಅದಕ್ಕೆ ಅಲ್ಲಿ ಲೆಟ್ ಲೂಸ್ ಅಂತ ಅಂದ್ರೆ ಹರಿಬಿಟ್ರು ಅಂತ, ದುಡ್ಡನ್ನು ಹರಿಬಿಟ್ರು ಅನ್ನೋದಕ್ಕೆ ಲೆಟ್ ಲೂಸ್ ಅಂತ ಉಪಯೋಗ ಮಾಡಿದ್ದಾರೆ. ಬಟ್ ಇಟ್ ಈಸ್ ಸೈಡ್ ಟು ಬಿ ಕನ್ಸಿಡರಬಲ್. ದ ಲೋಕಲ್ ಕ್ಯಾಂಪೇನರ್ಸ್ ವುಡ್ ಎಂಡ್ ಅಪ್ ವೆರಿ ರಿಚ್, ನೋ ಡೌಟ್. POPನವರು ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಆದರೆ ಓಟ್ಗಳಂತೂ ಬರಲ್ಲ, ಮಡುಕ ಗೆಲ್ಲಲ್ಲ. ಆದರೆ ಪ್ರಚಾರಕ್ಕೆ ಹೋದವರು ಮಾತ್ರ ದುಡ್ಡು ಮಾಡ್ಕೊಳ್ತಾರೆ ಅಂತ ಅರ್ಥ. Roof's heart nearly flew out when he saw the E. ರೂಫ್ನ ಓಟನ್ನು ಪಡಿಬೇಕು ಅಂತ ಹೇಳಿ ಅವನಿಗೆ ಆಸೆ ತೋರಿಸಲಿಕ್ಕೆ 5 ಪೌಂಡ್ಗಳನ್ನು ತಗೊಂಡು ಬಂದಿರತಕ್ಕಂಥ POP ಅವರು ಅದರ ಜೊತೆಯಲ್ಲಿ ಇ ಅಂತಕ್ಕಂಥ ಒಂದು ಕ್ಷುದ್ರ ದೇವತೆಯನ್ನು ತಂದಿರ್ತಾರೆ. ದುಡ್ಡು ಇಸ್ಕೊಂಡಿದ್ದಕ್ಕೆ ನೀನು ಈ ದೇವತೆ ಮೇಲೆ ಆಣೆ ಮಾಡು ಅಂತ ಹೇಳುವಾಗ ಆ ಈನ ನೋಡಿದ ತಕ್ಷಣ ಅವನಿಗೆ ದಿಗ್ಭ್ರಮೆ, ಗಾಬರಿ ಆಗಿಬಿಡುತ್ತೆ. ಅದನ್ನ ಹಾರ್ಟ್ ಫ್ಲೂ ಔಟ್ ಅಂತ ಮಾಡಿದ್ದಾರೆ. Indeed, he knew the fame of Banta. What would a single vote cast in secret for Maduka take away from Marcus's certain victory? ರೂಫ್ ಅಂದ್ಕೊಳ್ತಾನೆ, ನಾನೊಬ್ಬನೇ ಸೀಕ್ರೆಟ್ ಆಗಿ ಒಂದು ಓಟನ್ನು ಮಡುಕ ಕೊಟ್ಟರೆ ಮಾರ್ಕಸ್ನ ಗೆಲ್ಲುವ ಚಾನ್ಸನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ. What would a single vote cast in secret for Maduka take away from Marcus's certain victory? Nothing. I will cast my paper for Maduka. If not, this take note. ರೂಫ್ ಹೇಳ್ತಾನೆ, ನಾನು ಮಡುಕಾಗೆ ಓಟನ್ನು ಹಾಕ್ತೀನಿ. ಒಂದು ವೇಳೆ ತಪ್ಪಿದೆ ಅಂತ ನಿಮಗೆ ಅನಿಸಿದ್ರೆ ಈ ದೇವ್ರು ನೋಡ್ಕೊಳ್ಳುತ್ತೆ ಬಿಡಿ ಅಂತ. He knew he would win what the newspapers called a landslide victory. ಉಮೋಫಿಯಾದ 95% ಜನ ತನಗೆ ಓಟ್ ಕೊಡ್ತಾರೆ ಅಂತ ಮಾರ್ಕಸ್ಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಮುಂದೆ ಏನು ವಿಜಯ ಆಗುತ್ತೆ ಅದು ಲ್ಯಾಂಡ್ಸ್ಲೈಡ್ ವಿಕ್ಟರಿ ಆಗಿರುತ್ತೆ, ಅಂದರೆ ಬಹಳ ಮಾರ್ಜಿನಿಂದ ಗೆಲ್ತೀನಿ ನಾನು ಅಂತ. ಬಟ್ he did not wish, even so, to throw away a single vote. ಸಾಕಷ್ಟು ಓಟುಗಳು ಬರ್ತಾವೆ ಅಂತ ಗೊತ್ತಿದ್ರೂ ಸಹ ಅವನು ಒಂದು ಓಟನ್ನು ಕೂಡ ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಅಂತ. By this time the spring had gone clean out of his walk. He sidled in and was confronted by the car and head. He brought out his ballot paper from his pocket and looked at it. ವೋಟಿಂಗ್ ಬೂತ್ನ ಒಳಗಡೆ ಹೋಗ್ಬೇಕಂದಾಗ ರೂಫನಿಗೆ ಹಿಂಜರಿಕೆ ಆಗ್ತಾ ಇರ್ತದೆ. ಅದಕ್ಕೆ ಸೈಡ್ಲಿಂದ ಹೋದ ಅಂತ ಹೇಳಬೇಕು. ಅದಕ್ಕೆ ಅಲ್ಲಿ ಸೈಡ್ಲ್ಡ್ ಇನ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಜೇಬಿನಲ್ಲಿರ್ತಕ್ಕಂಥ ಬ್ಯಾಲೆಟ್ ಪೇಪರ್ನ ಹೊರ ತೆಗೆದ ಅಂತ ಹೇಳೋದಕ್ಕೆ ಬ್ರಾಟ್ ಔಟ್ ಅಂತ ಕೊಟ್ಟಿದ್ದಾರೆ. The waves murmured their eternal threnody and slowly crept up to the rock where the maiden sat. ಇದು ಅ ಸನ್ನಿ ಮಾರ್ನಿಂಗ್ ನಾಟಕದಲ್ಲಿ ಬರುತ್ತೆ. ಡೋನಾ ಲಾರಾಳ ಕಟ್ಟುಕಥೆಯ ಪ್ರಕಾರ ಗೋನ್ಸಾಲೋ ಬರಲೇ ಇಲ್ಲ ಅಂತ ತುಂಬಾ ಬೇಜಾರಾಗಿ ಲಾರಾ ಸಮುದ್ರದ ದಂಡೆಗೆ ಹೋಗಿ ಕೂತ್ಕೊಂಡಿರ್ತಾಳೆ ಒಂದು ಕಲ್ಲು ಮೇಲೆ. ಆಗ ಅಲೆಗಳು ಚರಮಗೀತೆಯನ್ನ ಹಾಡಿದವು ಅಂತ. ಮರ್ಮರ್ ದ ಇಟರ್ನಲ್ ಥೆನೋಡಿ ಅಂತಂದ್ರೆ ಚರಮಗೀತೆಯನ್ನ ಹಾಡಿದವು ಅಂತ. ನೋಡಿ, ಇದು ಕೂಡ ಒಂದು ಇಡಿಮೆಟಿಕ್ ಎಕ್ಸ್ಪ್ರೆಷನ್.
ಆಮೇಲೆ ಒಂದು ದೊಡ್ಡ ಅಲೆ ತೆವಳುತ್ತಾ ಬಂದು ಅವಳನ್ನು ವಾಶ್ ಮಾಡಿಕೊಂಡು ತನ್ನ ಜೊತೆಗೆ ತಗೊಂಡು ಹೋಗ್ಬಿಡ್ತು ಸಮುದ್ರದೊಳಗೆ ಅಂತ. The tide rose with a boom and swept her out to sea. The fishermen of the shore who often tell the story affirm that it was a long time before the waves washed away that name written on the sand. You will not get ahead of me in decorating my own funeral. ಲಾರಾ ಮತ್ತು ಗೊಂಜಾಲೋ ಬದುಕಿದ್ರೂ ಸಹ ತಾವು ಸತ್ತಿದ್ದೀವಿ ಅಂತ ಬಿಂಬಿಸ್ಕೊಂಡು ತಮ್ಮದೇ ಫ್ಯೂನರಲ್ ಅನ್ನು ಆಲ್ರೆಡಿ ಕಟ್ಟುಕತೆಯಿಂದ ಹೇಳಿದ್ದಾರೆ. ಅದಕ್ಕೆ ಲಾರಾ ಹೇಳ್ತಾಳೆ, ಗೊಂಜಾಲೋ ನೀನು ನನ್ನನ್ನು ಮೀರ್ಸಕ್ಕಾಗಲ್ಲ ಬಿಡು ಅಂತ. ಅದೇ ಗೆಟ್ ಅಹೆಡ್ ಆಫ್ ಅಂತ. ಅಪರ್ಥೀಡ್ ಇನ್ ಸೌತ್ ಆಫ್ರಿಕಾ ವಾಸ್ ಪುಟ್ ಬಿಹೈಂಡ್ ಅಸ್. ಅಪರ್ಥೀಡ್ ಅಂದರೆ ವರ್ಣಭೇದ ನೀತಿ ಅಂತ ಅರ್ಥ. ಇದು ಕೊನೆಯಲ್ಲಿ ಸೌತ್ ಆಫ್ರಿಕಾದಲ್ಲಿ ಸ್ವಲ್ಪ ಜೀವಂತವಾಗಿತ್ತು. ಈಗ ಎಲ್ಲ ಅದು ಮುಗಿದ ಹೋದ ಅಧ್ಯಾಯ ಅಂತ ಹೇಳಲಿಕ್ಕೆ ಪುಟ್ ಬಿಹೈಂಡ್ ಅಸ್ ಅಂತ ಯೂಸ್ ಮಾಡಿದ್ದಾರೆ. ಟುಡೇ ವಿ ನೀಡ್ ಟು ಓವರ್ಕಮ್ ದ ವೈಡರ್ ಆ್ಯಂಡ್ ಡೀಪರ್ ಅಪರ್ಥೀಡ್ ಆ್ಯಂಡ್ ಈಕೋ ಅಪರ್ಥೀಡ್ ಬೇಸ್ಡ್ ಆನ್ ಇಲ್ಯೂಷನ್ ಆಫ್ ಸಪರೇಟ್ನೆಸ್. ಓವರ್ಕಮ್ ಅನ್ನೋ ಪದ ಕೇವಲ ವರ್ಬ್ ಆಗಿದೆ. ಇದು ಫ್ರೇಸಲ್ ವರ್ಬ್ ಅಲ್ಲ. ಆಗಿದ್ರೂ ಸಹ ನಾನು ಇದನ್ನು ತಗೊಂಡಿದ್ದೀನಿ ಯಾಕಂದರೆ ಆ ಥರ ಕಾಣುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲನ್ನು ಸೇರಿಸಿದ್ದೀನಿ. ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ಒಂದು ಸಾರಿ ನೋಡ್ಕೊಂಡಿರಿ. ಗೊಂಜಾಲೋ ಯುವರ್ ಕಝನ್ ಪಾಸ್ಡ್ ಬೈ ಆನ್ ಹಾರ್ಸ್ ಬ್ಯಾಕ್ ಎವ್ರಿ ಮಾರ್ನಿಂಗ್ ಡೌನ್ ದ ರೋಸ್ ಪಾತ್ ಅಂಡರ್ ಹರ್ ವಿಂಡೋ. ಹಿ ಟಾಸ್ಡ್ ಅಪ್ ಟು ಹರ್ ಬಾಲ್ಕನಿ ಅ ಬೊಕೆ ಆಫ್ ಫ್ಲವರ್ಸ್ ವಿಚ್ ಶಿ ಕಾಟ್. ಮುಂದಿನ ಎಕ್ಸಾಂಪಲ್ ಎವರೇಜ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಇದನ್ನು ಎಕ್ಸಾಮಿನೇಷನಲ್ಲಿ ಕೊಡದೇ ಇರಬಹುದು, ಆದರೂ ಒಂದ್ಸಲ ನೋಡ್ಕೊಂಡಿರಿ. ಸೈನ್ಸ್ ಆ್ಯಂಡ್ ಇನ್ವೆನ್ಷನ್ಸ್ ದಟ್ ರಿಸಲ್ಟ್ ಡು ನಾಟ್ ಮಿಯರ್ಲಿ ಎಕ್ಸರ್ಟ್ ಅ ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ಸ್ ಕೋರ್ಸ್. ದೇ ಹ್ಯಾವ್ ದ ಪವರ್ ಟು ಕಾಂಕರ್ ಆ್ಯಂಡ್ ಸಬ್ಡ್ಯೂ ಹರ್, ಟು ಶೇಕ್ ಹರ್ ಟು ಹರ್ ಫೌಂಡೇಶನ್. ನೋಡಿ, ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಭಾಳ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ನನಗಂತೂ ಹೋಪ್ ಇದೆ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಕಳಿಸಿ. ಫೇಲ್ ಆಗೋರು ಗ್ಯಾರಂಟಿ ಪಾಸ್ ಆಗ್ತಾರೆ, ಪಾಸ್ ಆಗುವವರು ಹೆಚ್ಚು ಸ್ಕೋರ್ ಮಾಡ್ತಾರೆ. ಓಕೆ, ಹಾಗೆ ಈ ಲಿಂಕನ್ನು ನೀವು ಒತ್ತಿ ನಿಮಗೆ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ ಬೇಕಾಗಿರ್ತಕ್ಕಂಥ ವಿಡಿಯೋಸ್ ಎಲ್ಲ ಇದರಲ್ಲಿ ಸಿಗುತ್ತೆ. ಇವುಗಳನ್ನು ನೋಡಿ ತುಂಬ ಚೆನ್ನಾಗಿ ಸ್ಕೋರ್ ಆಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು.